ನುಗ್ಗಿಕೇರಿ ಹಣ್ಣಪ್ಪ ನನ್ನ ಯಾಕೆ ಮನಸ್ಸಿನಾಗ ಮಾಡಿದಿ ಓಕೆ ರೊಕ್ಕಿಲ್ದಾಗ 1/2 ಕಾಫಿ ಕೇಳ್ದಂಗ ಅರ್ಧ ಪರ್ಸನಾಲಿಟಿ ಯಾಕೆ ಕೊಟ್ಟಿ ಈಗ ನೋಡ ನನ್ನ ಹೈಟ್ ಕಡಿಮೆ ಅದ ಅಂತೇಳಿ ಕಿನ್ನಿ ನನ್ನ ಒಪ್ಕೋವಾಳ ಹೆಂಗಾರ ಮಾಡಿ ಕಿನ್ನಿ ನನ್ನ ಒಪ್ಕೊಳ್ಳೋಂಗ್ ಮಾಡಪ್ಪ ನಂದ ನನ್ನ ಕಷ್ಟ ಅದ ಅಂದ್ರೆ ಇಲ್ಲಿ ಯಾವಕ್ಕೆ ಅಳ್ಕೊಂಡು ಕುಂತಾಳಪ್ಪ ಏನು ಕಷ್ಟ ಅದಾನೇನು ಕೇಳ ನೋಡಿ ಯಾಕೆ ಅಳಿಗಿದ್ದೀರಿ ನೀರು ಬೇಕಾ 1 ನಿಮಿಷ ತಡ್ರ ಬಂದೆ ಯಾರ್ರಿ ನೀವು ಏನಾಗ್ಯದ ನಿಮ್ಗೆ ಯಾಕೆ ಅಳಿಗಿದ್ದೀರಿ ನನ್ನ ಹೆಸರು ಕಂಡ್ರೆ ಮಾತಾಡ್ಸು ಕಾಣ್ತಿದ್ರೆ ಕಟ್ಟಾಯಿಸು ಅಂತ ಕಂಡ್ರೆ ಮಾತಾಡ್ಸು ಕಾಣದಿದ್ರೆ ಕಟಾಯಿಸೋಣ ಯಾಕೆ ನಂಬೋಕ್ ಆಗ್ತಿಲ್ಲ ಅಲ್ವಾ ನೀವು ನಂಬಲೇಬೇಕು ಯಾಕಂದ್ರೆ ನನ್ನ ಹೆಸರು ಅದೇ ಇರ್ಲಿ ಬಿಡ್ರಿ ನೀವು ನಡು ರಸ್ತೆದಾಗ ಕೂತ್ಕೊಂಡು ಯಾಕೆ ಅಳಿಗಿದ್ದೀರಿ ನೀವು ಬಂದ್ ಮಾತಾಡ್ಸ್ಲಿ ಅಂತ ಅಂದ್ರೆ ನನಗ್ ನೀರ್ ಬೇಕಾಗಿತ್ತು ಒಂದ್ ತೊಟ್ಟು ನೀರ್ ಸಿಗದೆ ಗಂಟ್ಲೆಲ್ಲ ಒಣಗ್ ಹೋಗಿತ್ತು ಸಿಕ್ಕಾಪಟ್ಟೆ ದಾಹ ಆಗಿತ್ತು ಈಗ ನೀವು ನೀರ್ ಕೊಟ್ರಲ್ಲ ಎಲ್ಲ ಸರಿ ಹೋಯ್ತು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಎಲ್ಲ ಯಾಕೆ ಬಿಡ್ರಿ ಪಾಪ ನಿಮ್ಮನ್ನ ನೋಡಿದ್ರೆ ಏನೋ ತಿಂದಿಲ್ಲ ಅನ್ನಿಸ್ತೈತಿ ಬರ್ರಿ ಹೋಟ್ಲಿಗೆ ಹೋಗಿ ಏನಾರ ತಿನ್ಕೊಂಬರೋಣ ನಿಮ್ ಜೊತೆ ಹೋಟ್ಲಿಗೆ ಬರೋದಕ್ಕೆ ನನಗೂ ಇಷ್ಟನೇ ಆದ್ರೆ ನಾನು ಮನೆಗೆ ಅರ್ಜೆಂಟಾಗಿ ಹೋಗ್ಬೇಕು ಅಲ್ರಿ ಮೊದ್ಲ ಸುಸ್ತಾಗಿರಿ ಇಂಥ ಕಂಡೀಷನ್ ನಿಮ್ಮ ಮನೆಗೆ ತಲುಪ್ತೀರಾ ಎಲ್ಲರೂ ಕುಸಿದ್ ಬಿದ್ರೆ ಕೈ ಹಿಡ್ದು ಎತ್ತೋಕ್ ನೀವು ಇದೀರಲ್ಲ ಬಿಡಿ ಅಂದ್ರೆ ನಿಮ್ ತರದವ್ರೆ ಯಾರಾದ್ರೂ ಕೈ ಹಿಡ್ದು ಎತ್ತಾರೆ ಅಂದೆ ನಿಮ್ಮ ಮನೆ ಎಲ್ಲದರಿ ಅಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ ಅಲ್ಲೇ ನಮ್ಮ ಮನೆ ಬರುತ್ತೆ ಹೌದೇ ಬರ್ರಿ ನಿಮ್ಮ ಮನೆತನ ಬಿಟ್ಟು ಬರ್ತೀನಿ ನಿಮಗೆ ನನ್ನ ಮೇಲೆ ಅದೆಷ್ಟು ಪ್ರೀತಿ ಅಲ್ರಿ ನೀವು ದಾರ್ಯಾಗ ಹೋಗುವಾಗ ಅಪ್ಪಿತಪ್ಪಿ ಎಲ್ಲರೂ ಬಿದ್ರೆ ಯಾರ ಕೈ ಹಿಡಿದು ಎತ್ತಾರಂದ್ರಲ್ಲ ಅಕಸ್ಮಾತ್ ನಿಮ್ಮ ಟೈಮ್ ಕೆಟ್ಟು ಯಾರು ಕೈ ಹಿಡಿದು ಎತ್ತಕ್ ಬರ್ಲಿಲ್ಲ ಅಂದ್ರೆ ಅದಕ್ಕೆ ನಾನು ನಿಮ್ಮ ಜೊತೆ ಬರ್ತೇನೆ ಅಂದೆ ಇದು ಪ್ರೀತಿ ಅಲ್ಲ ಅನುಕಂಪ ನೀವು ಹೇಳಿದ್ದಾದ್ಮೇಲೆ ನಾನು ಹೇಳಿದ್ದಾಗ್ಬೋದು ಏನೋ ಒಬ್ರು ಮಾತಾಡ್ಕೊಂಡ್ರಿ ನೀವು ಎಷ್ಟು ಒಳ್ಳೆಯವರು ಅಂತ ಅನ್ಕೋತಾ ಇದ್ದೆ ಇರ್ಲಿಲ್ಲ ಮತ್ತೆ ಇಲ್ಲಿಂತ್ರಿ ಇದೇ ನನ್ನ ಮನೆ ಇಷ್ಟು ದೊಡ್ಡ ಮನಿನ ಹೌದು ಯಾಕೆ ಹಂಗೆ ಕೇಳದೆ ದೊಡ್ಡ ಕುಟುಂಬ ಇರ್ಬೇಕೆ ಚಿಕ್ಕ ಕುಟುಂಬ ಚಿಕ್ಕ ಕುಟುಂಬ ಅಂದ್ರೆ ನೀವು ನಿಮ್ಮ ಅಪ್ಪ ಅಮ್ಮ ಅಪ್ಪ ಅಮ್ಮ ಅಲ್ಲ ಬರೀ ನಾನಷ್ಟೇ ಮತ್ತ ಅಪ್ಪ ಅಮ್ಮ ಎಲ್ಲ ಹೋಗ್ಯಾರ ಸಣ್ಣ ವಯಸ್ಸಲ್ಲೇ ನಾನು ಬಿಟ್ಟು ಮೇಲಕ್ಕೆ ಹೊರಟೋದ್ರು ಅಯ್ಯೋ ಪಾಪ ಏನು ಇದು ಅನುಕಂಪನ ಇರ್ಲಿ ಬಿಡಿ ನನ್ನ ಮೇಲೆ ಯಾವಾಗ ಪ್ರೀತಿ ಬರುತ್ತೋ ನೋಡೋಣ ಅಲ್ರಿ ನಿಮ್ಮ ಒಬ್ರಿಗೆ ಈ ಮನ್ಯಾಗ ಇರಕ್ ಬೇಜಾರಂಗಲ್ಲ ಜೊತೆಗಿರಿ ಅಂದ್ರೆ ಇದ್ಬಿಡ್ತೀರಾ ಏನೋ ಒಬ್ಬರ ಮಾತಾಡ್ಕೊಳಕತ್ತೀರಿ ಏನ್ ಮಾಡೋದು ಎಲ್ಲ ನನ್ನ ಹಣೆ ಬರ ಇದಕ್ಕೆ ಹೇಳೋದು ಹಲ್ಲಿದ್ದವ್ರಿಗೆ ಕಡ್ಲೆ ಇರಲ್ಲ ಕಡ್ಲೆ ಇದ್ದವ್ರಿಗೆ ಹಲ್ಲಿರಲ್ಲ ಬಂದ ಇದ್ದವ್ರಿಗೆ ಬಂಧುಗಳಿರಲ್ಲ ಬಂಧುಗಳಿದ್ದವ್ರಿಗೆ ಬಂದ ಇರಲ್ಲ ಮಸ್ತ್ ಎಕ್ಸಾಂಪಲ್ ಕೊಟ್ರೆ ನಾ ನಿಮ್ಗೆ ಇಷ್ಟ ಆದ್ನಾ ಅಲ್ಲ ಅಲ್ಲ ನನ್ ಮಾತು ಇಷ್ಟ ಆಯ್ತಾ ಬಾರಿ ಚಂದ ಮಾತಾಡ್ತೀರಿ ಹಾಗಾದ್ರೆ ನೆಕ್ಸ್ಟ್ ಸೀನಲ್ಲಿ ನಾನು ಹೇಳ್ದಾಗೆ ಪ್ರೀತಿ ಶುರುವಾಗತ್ತೆ ಯಾಕ್ರಿ ನೀವು ಒಬ್ಬೊಬ್ರ ಮಾತಾಡ್ಕೊಂತೀರಿ ನನ್ನನ್ನು ಯಾರಾದ್ರೂ ಹೊಗಳಿದ್ರೆ ಹೀಗೆ ನನ್ನಷ್ಟಕ್ಕೆ ನಾನು ಮಾತಾಡ್ಕೋಬೇಕು ಅನ್ಸತ್ತೆ ಬ್ಯಾಗ್ ನಾ ಇನ್ನು ಹೊರಡ್ತೀನಿ ಮನೆಗೆ ಬಂದು ಹೋಗಿ ಇಲ್ಲ ಇನ್ನೊಂದ್ಸಲ ಈ ಕಡೆ ಯಾವಾಗ್ಲಾರು ಬಂದಾಗ ಬರ್ತೀನಿ ಇನ್ನೊಂದ್ಸಲ ಈ ಕಡೆ ಬಂದಾಗ್ಲೂ ಬರ್ರುವಂತೆ ಈಗ್ಲೂ ಬನ್ನಿ ಇಲ್ಲ ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ನಾ ಬರ್ತೀನಿ ನಾನು ಅದನ್ನೇ ಹೇಳಿದ್ದು ಬನ್ನಿ ನಾ ಬರ್ತೀನಿ ನಾ ಹೋಗ್ಕಣೆ ಅಂದೆ ಬಾಯ್ ಬಾಯ್ ಮಾತಣ್ಣ ನಿನ್ನೆ ಈ ದಾರ್ಯ ಬರ್ಬೇಕಾದ್ರೆ ಏನಾಗ್ಬಿಡ್ತೀನಿ ಎಂತ ಐತೆ ಕುಳ್ಳ ಪುತ್ತಳ್ಳಿ ಯಾರಾದ್ರೂ ನಿನಗೆ ಮಾಂಜ ಕೊಟ್ರನ ಯಾವನಾರ ಮಾಂಜ ಕೊಡಕ್ ಬರ್ಲಿ ಫೋನ್ ಮಾಡಿ ನೀನ್ ಆಟೋದ ಕರೆಸಿ ಆವಾಜ್ ಹಾಕಿಸ್ತಾನೆ ಮರಲ್ಲ ನೀನೆಂತದಕ್ಕ ನಮ್ಮ ಡ್ರೈವರ್ನ ನಮ್ಮನೆ ಮಾತನಾಡೋದು ನಿನ್ನಿಂದಾಗಿ ಈ ಏರಿಯಾದಲ್ಲಿ ನಮ್ಮ ಮರ್ಯಾದೆ ಕೂಡ ಹೋಗ್ತದೆ ಮಾತಣ್ಣ ನಾನು ಮಾಡ್ತೇನೆ ನೀವ್ ವಿಷಯ ಏನಂತ ತಿಳ್ಕೊಡ್ದ ಮಾಂಜ ಕೊಟ್ಟಿನ ಅಂತ ಕೇಳಿದಲ್ಲ ಅದಕ್ಕೆ ಹಂಗಂದೆ ಸರಿ ಈಗ ವಿಷಯ ಎಂತ ಅಂತ ಹೇಳು ಅಲ್ಲಣ್ಣ ಬಿಂಬುಳಿ ನೀನ್ ಹೇಳ್ತಿರೋದು ನಿಜ ಏನ ಅರೇನಾತಣ್ಣ ಮತ್ತೆಂತದಕ್ಕ ಹುಡುಗಿಯ ಮನೆಗೆ ಹೋಗ್ಲಿಲ್ಲ ಆ ಹುಡುಗಿ ನನ್ ಜೊತೆ ನಡ್ಕೊಂಡು ನಿಧಿನ ಸರಿ ಇರಲಿಲ್ಲ ಬಾಸಿ ಇಲ್ಲದವ ಅವಳು ನಡೆದುಕೊಂಡ ರೀತಿ ಸರಿ ಉಂಟಾ ನೀನೇ ನಡೆದುಕೊಂಡ ರೀತಿ ಸರಿ ಇಲ್ಲ ಯಾಕನಾತಣ್ಣ ಮತ್ತೆ ಇನ್ನೆಂತದ ನಿನ್ನ ದೂಪೆ ಒಂದು ಒಂಟಿ ಫ್ಲವರ್ ಮನೆಗೆ ಕರೆದಾಗ ನಿನಗೆ ಹೋಗ್ಲಿಕ್ಕೆ ಆಗ್ಲಿಲ್ವನ ನನ್ನ ಹೃದಯದಾಗ ನಂಗೆ ಕಿನ್ನಿನ ಬಿಟ್ಟು ಬೇರೆ ಯಾರಿಗೆ ಜಾಗ ಇಲ್ಲಪ್ಪ ನಿನ್ನ ಪರ್ಸನಾಲಿಟಿಗೆ ಇರೋ ಹೃದಯಕ್ಕೆ ಮತ್ತೆಷ್ಟು ಹುಡುಗಿಯರು ಇರ್ಲಿಕ್ಕೆ ಆಗ್ತದೆ ಬಿಡ ಈಗೆಲ್ಲ ಕುಳ್ಳ ಪುತ್ತಳ್ಳಿ ಬಾಣ ಆ ಫ್ಲವರ್ ಅನ್ನು ನನಗೆ ಪರಿಚಯ ಮಾಡಿಸಿಕೊಡ ಯಾಕೆ ಕುಂಟೆ ಬಿಲ್ಲೆ ಆಡ್ಲಿಕ್ಕೆ ಮಂಡ್ಯ ಸಮಯ ಇಲ್ಲದವ ಆ ಫ್ಲವರ್ ಅನ್ನು ನೀನು ನನಗೆ ಪರಿಚಯ ಮಾಡಿಸಿಕೊಡ ನಾನು ಅವಳನ್ನು ಬುಟ್ಟಿಗೆ ಹಾಕಿಕೊಳ್ತೇನೆ
ನೀ ಯಾವ ಫ್ಲವರ್ ಬೇಡ ಅಂತ ಹೇಳು. ನಿನಗೆಂತದಕ್ಕ ಹೊಟ್ಟೆ ಇಲ್ಲಿ ನಂಜಿ? ನೀನು ಪರಿಚಯ ಮಾಡಿಕೊಳ್ಳದಿದ್ರೆ ಎಂತ ಆಯ್ತಾ, ನನಗೆ ಪರಿಚಯ ಮಾಡಿಸಿಕೊಡ. ಅಂತ ಕೆಲಸ ನಾ ಮಾಡಂಗಿಲ್ಲಪ್ಪ. ಮೀನವನಿಗೆ ಗೊತ್ತಾದ್ರೆ ಬೈತಾರ. ಮೀನ ಮೊಯ್ನಿಗೆ ಗೊತ್ತಾಗದಾಗ ನಾನು ಸುಧಾರಿಸಿಕೊಳ್ತೇನೆ ಪುಣ್ಯಾತ್ಮ. ಸುಮ್ಮನೆ ಬಾಣ ಬಾಣ. ಹಾಯ್ ಮುಕುಂದ್. ಎಂತದ ಕುಳ್ಳ ಪುತ್ತಳ್ಳಿ, ಫ್ಲವರ್ಸ್ ಗಳು ನಿನ್ನ ಹಿಂದೆ ಸಾಲು ಸಾಲಾಗಿ ಬರ್ತಾ ಇದ್ದಾರೆ. ಎಂತಾದ್ರೂ ಮಾಟ ಮಾತ್ರ ಮಾಡಿಸಿದ್ಯಲ್ಲ? ನಾತಣ್ಣ, ನಾನ್ ನಿನ್ನೆ ನೋಡಿದ ಹುಡುಗಿ ಈಗಿನ ಎಷ್ಟು ಕೊಂಡಟ್ಟ ಇದ್ದಾಳಣ್ಣ. ಏನದು ಇಬ್ರು ಕಿವಿ ಕಚ್ಕೊಂಡ್ ಮಾತಾಡ್ತಿದ್ದೀರಾ? ಕಿವಿ ಕಚ್ಕೊಳ್ತಿರ್ಲಿಲ್ಲ ಮರೈತಿ, ಕಿವಿ ಕಚ್ಚೋಣ ಅಂತ ಮಾತಾಡ್ತಿದ್ದೆವು. ಹಂಗೇನಿಲ್ರಿ, ಸಂಸಾರ ತಾಪತ್ರೆ ಮಾತಾಡ್ಕೊಳಕತ್ತಿದ್ದೀರಿ. ಓ, ಗಂಡ ಹೆಂಡತಿ ಜಗಳನಾ? ಮಾತಾಡ್ಕೊಳ್ಳಿ. ನಾವ್ ಆಮೇಲೆ ಮಾತಾಡ್ಕೊಂತೀರಿ. ನೀವೇನಿಲ್ಲ? ಎಂತ ಕೋ ಇನ್ಸಿಡೆನ್ಸ್ ಅಲ್ವಾ ಮುಕುಂದ್? ನಾವಿಬ್ರು ಮತ್ತೆ ಇದೇ ಜಾಗದಲ್ಲೇ ಭೇಟಿ ಆಗಿದೀವಲ್ವಾ? ಒಟ್ಟಿಗೆ ನನ್ನ ಭೇಟಿಯನ್ನು ಕೂಡ ಸೇರಿಸಿ ಹೇಳ. ನಿಮ್ ಭೇಟಿ ಬಗ್ಗೆ ನಾನ್ ಯಾಕ್ರಿ ಹೇಳಿ? ನನಗೆ ಇಷ್ಟವಾದವ್ರ ಬಗ್ಗೆ ನಾನು ಹೇಳ್ತೀನಿ. ನನಗೆ ನೀನು ಇಷ್ಟವೇಯಾ? ಆದ್ರೆ ನನಗ್ ನೀವ್ ಇಷ್ಟ ಆಗ್ಬೇಕಲ್ಲ. ಮತ್ತೆ ನಿನಗೆ ಯಾರು ಇಷ್ಟವಾ? ನನ್ಗೆ ಮುಕುಂದ್ ಇಷ್ಟ. ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ್ರಿ, ನಂಗೆ ಇದೆಲ್ಲ ಇಷ್ಟ ಆಗಲ್ಲ. ಆದ್ರೆ ನನಗ್ ನೀವು ತುಂಬಾ ಇಷ್ಟ. ಸೊ ಐ ಲವ್ ಯು. ಯಾವತ್ತನ ದೃಷ್ಟಿ ತೆಗೆದದ್ದ. ನೋಡ್ರಿ, ನೀವ್ ಹಿಂಗೆಲ್ಲ ಹೇಳಕ್ ಹೋಗ್ಬೇಡ್ರಿ. ನಾ ಕಿನ್ನಿನ್ ಬಿಟ್ಟ ಬೇರೆ ಯಾರನ್ನೂ ಪ್ರೀತಿ ಮಾಡಂಗಿಲ್ಲ. ದೃಷ್ಟಿ ತೆಗೀರಿ. ಅಲ್ಲ, ಉಗಿದದ್ದು. ಹೌದು, ಯಾರ್ ನಿಮ್ ಕಿನಿ? ನನಗಿಂತ ಚೆನ್ನಾಗಿದಳ? ನನ್ನ ಪ್ರೀತಿನ ಅಂದ ಚಂದಕ್ಕೆಲ್ಲ ಹೋಲ್ಸಂಗಿಲ್ರಿ. ಆದ್ರೂ ನೀವು ಕೇಳ್ತಿದ್ದೀರಿ ಅಂತ ಫೋಟೋ ತೋರ್ಸಕತ್ತೀನಿ ನೋಡ್ರಿ. ವಾವ್, ನನಗಿಂತ ತುಂಬಾ ಚೆನ್ನಾಗಿದ್ದಾಳೆ. ಬಿಡಿ, ನಂದೇ ಬ್ಯಾಡ್ ಲಕ್. ಆದಷ್ಟು ಬೇಗ ನಿಮ್ ಪ್ರೀತಿ ನಿಮಗ್ ಸಿಗ್ಲಿ. ತಗೊಳ್ಳಿ. ನೀನು ಮಂಡೆ ಬೆಚ್ಚ ಮಾಡಬೇಡುವ ಗಿಲಿ ರಾಜ. ಈ ಕುಳ್ಳ ಪುತ್ತಳ್ಳಿ ನಿನ್ನನ್ನು ಮದುವೆ ಆಗದಿದ್ರೆ ಅಂತ ಆಯ್ತು, ನಾನು ನಿನ್ನನ್ನು ಮದುವೆ ಆಗ್ತೇನೆ. ಮತ್ ಮೀನವನಿಗತಿ ಅವಳಿಗೆ ಡಿವೋರ್ಸ್ ಕೊಟ್ಟು ನಾನು ಇವಳನ್ನು ಮದುವೆ ಆಗ್ತೇನೆ. ಇಡಿಯಟ್, ಇವತ್ತು ಅವಳಿಗೆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳ್ತೀಯಾ, ನಾಳೆ ನನಗ್ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳ್ತೀಯಾ? ನಾಚಿಕೆ ಆಗಲ್ವಾ? ಕೊರಗಜ್ಜ, ಎಂತ ಅವಸ್ಥೆ ಇದು! ಒಂದು ಫ್ಲವರ್ ಕುಳ್ಳ ಪುತ್ತಳ್ಳಿಯನ್ನು ಪ್ರೀತಿ ಮಾಡಿ ನನ್ನ ಕೆಪ್ಪೆಗೆ ಪಡೆದದ್ದ. ಇಬ್ಬುಳಿ ಬಾಣ ನನ್ನೊಟ್ಟಿಗೆ. ಅಲ್ಲೋ ಮುಕುಂದ, ತಾನಾಗೆ ಹೊಲದ್ ಬಂದ್ ಹುಡುಗಿನ ಬಿಟ್ಟು ಬಂದಿಲ್ಲ. ನಿನ್ ತಲೆಯಾಗ ಬುದ್ಧದಾನ, ತಲೆ ತುಂಬಾ ಸಗಣಿ ತುಂಬಿಕೊಂಡದಾನು. ರೇಣುಕವ್ರ, ನನ್ನ ಜೀವನದ ಗುರಿನ ಬೇರೆ, ನನ್ನ ಆಸೆ ಆಕಾಂಕ್ಷೆಗಳ ಬೇರೆ. ನಾ ಅನ್ಕೊಂಡಿದ್ದನ್ನ ಸಾಧಿಸ್ಬೇಕಂದ್ರೆ ನಾ ಅನ್ಕೊಂಡಕ್ಕಿನ್ನ ನನ್ನ ಲೈಫ್ ಪಾರ್ಟ್ನರ್ ಆಗ್ಬೇಕು. ಯಪ್ಪ ಕೊಳಲ್ ಕುಮಾರ, ನೀ ಜೀವನದಾಗ ಏನ್ ಕಡದ ಕಟ್ಟಿ ಹಾಕ್ಬೇಕು ಅನ್ಕೊಂಡಿ? ಅದನ್ನ ಹೇಳಂಗಿಲ್ರಿ, ಕಡದ್ ತೋರಿಸ್ತಾನಿ. ಯಾವತ್ತೂ ಒಂದು ಅಲ್ಯೂಮಿನಿಯಂ ತಟ್ಟೆಗೆ ಆರ್ಡರ್ ಕೊಟ್ಬಿಡ್ಲಾನು. ಯಾಕಪ್ಪ? ನಿನ್ನ ಜೀವನದ ಗುರಿ ಅದೇ ತಾನೆ, ಅಮ್ಮ ತಾಯಿ. ಅಪ್ಪ, ನನ್ನ ಪಾಳಿ ನಮಾಸಿ ಹೇಳೋ ಉಣ್ಮೆ. ನಾ ಸಾಧಿಸಿ ತೋರ್ಸಿದ್ಮೇಲೆ ಗೊತ್ತಾಕತಿ ನಾ ಅಮ್ಮ ತಾಯಿ ಅಂತನೋ ಇಲ್ಲ ಬೇರೆದವ್ರು ನನ್ನ ಹತ್ರ ಬಂದು ಅಮ್ಮ ತಾಯಿ ಅಂತಾರಂತೆ. ಸಾಧನೆ ಸಾಧಿಸಿದ ಮೇಲೆ ಗೊತ್ತಾಗತ್ ಕಣೋ. ನೀನ್ ಅನ್ಕೊಂಡ್ರವ್ರು ಏನಾದ್ರು ಲೈಫ್ ಪಾರ್ಟ್ನರ್ ಆಗಿ ಸಿಕ್ಕಿದ್ರೆ ನೀನ್ ಅನ್ಕೊಂಡಿರೋದನ್ನ ಸಾಧಿಸ್ತೀನಿ ಅಂತ ಹೇಳಿದ್ಯಲ್ಲ, ಆ ಅನ್ಕೊಂಡಿರೋರು ಯಾರು ಅಂತ ಹೇಳ್ತೀಯಪ್ಪ? ಈ ಕ್ಯೂರಿಯಾಸಿಟಿ ಯಾರಿಗಿಲ್ಲ ಅಂದ್ರು ನಿನಗೆ ಬಂದ ಬರ್ತದ ಅಂತ ನನ್ಗೆ ಗೊತ್ತಿದ್ದ. ನಾ ಅನ್ಕೊಂಡ್ರ ಲೈಫ್ ಪಾರ್ಟ್ನರ್ ಅಂತೀನಿ. ಓ ಎಳೆ ಬದ್ನಕಾಯಿ, ನೀನು ನನ್ನ ಮದ್ವೆ ಆಗ್ತ್ಯಾ? ನಾನ್ ಡಾಕ್ಟರ್ ಅನ್ನೋದು ನಿನಗ್ ನೆನ್ಪಿಲ್ವಾ? ಆದ್ರೆ ಏನಾಗ್ತೀನಿ, ಡಾಕ್ಟರ್ ಯಾರು ಮದುವೆ ಆಗಲ್ಲ. ಆಗ್ತಾರೆ, ಅದ್ರ ಯೋಗ್ಯತೆಗೆ ತಕ್ಕಾಗ ಆಗ್ತಾರೆ. ನಿನ್ನಂತ ಡಿಗ್ರೇಡ್ಗಳನ್ನಲ್ಲ. ನಾನು ಹೇಳಿದೆ ಕುಳ್ಳ ಪುತ್ತಳಿಗೆ, ಒಂದು ಹುಡುಗಿ ಐ ಲವ್ ಯು ಅಂತೇಳಿ ಹೇಳಿಕೊಂಡು ಬಂದಾಗ ಬಿಡಬೇಡ, ಬುಟ್ಟಿಗೆ ಹಾಕಿಕೋ ಅಂತ ಕೇಳಿದೆ ಮಾರಿ. ನನ್ನ ಕಿನ್ನಿ ಇದ್ದಾಳೆ ಅಂತೇಳಿ ಆಯ್ತಾ? ಈಗ ಮುಖಕ್ಕೆ ಮಂಗಳಾರತಿ. ನಾತಣ್ಣ, ಒಂದು ಮುಳ್ಳಿಂದ ಇಷ್ಟಪಟ್ಟು ಚುಚ್ಚಿಸ್ಕೊಳ್ಳಿದ್ರೆ ಒಂಥರ ಸುಖ ಇರ್ತದೆ. ಕ್ಲಿನಿಕ್ ಬಾರೋ, ಮುಳ್ಳಲ್ಲ ಸಿರಿಂಜಲ್ಲೇ ನಿನ್ ಕಣ್ಣ ಚುಚ್ತೀನಿ. ಮಾಡು ಮಂದ, ಇಂಜೆಕ್ಷನ್ ಫೀಸ್ ನಾನೇ ಕೊಡ್ತೀನಿ. ಅಲ್ಲಪ್ಪ ಗುಲ್ಕಂದ, ಅದನ್ನ ಪಡೆದು ಬಾಯ್ ಹಾಕ್ಬಿಡ್ತಾನೆ. ಮುಖಂದಲ್ಲ ಮುಕುಂದ ಮದಕ್ಕಂದ ಬಿಡ್ಲೆ. ನೀನು ನಮ್ಮ ಚಂದಾಕಿನಿ ಕಡೆ ಎಷ್ಟು ಬಯಸ್ಕೊಂಡ್ರು ನಿನ್ ಬ್ಯಾರೆ ಹುಡುಗಿನ ಮದುವೆ ಆಗ್ಬೇಕಂತ ಅನ್ಸುದೇ ಇಲ್ಲ. ಅಣ್ಣ ತಮ್ಮ ಇಬ್ರು ಹಂಗಾರಿ, ತಾಟ್ ಸಿಕ್ಕಾಗ ಊಟ ಮಾಡಂಗಿಲ್ಲ, ಊಟ ಖಾಲಿ ಆದ್ಮೇಲೆ ತಾಟ್ ಹಿಡ್ಕೊಂಡು ನಿಂದಿರ್ತಾರ. ಅಯ್ಯೋ, ಈ ಮುಟ್ಟಾಳ ಮಾಡಿದ ಕೆಲ್ಸಕ್ಕೆ ನನ್ನನ್ನು ಯಾಕವ ಸೇರಿಸ್ಕೊಂಡು ಬೈತಾ ಇದೀಯಾ? ಮತ್ತಿನ್ನೇನ್ರಿ MP ಅವ್ರ, ಈಗಿನ ಕಾಲದಾಗ ಹುಡುಗಿಯರ್ ಸಿಗುದ ಕಷ್ಟ ಅದರಿ. ಹಿಂಗ ಸಿಕ್ಕಿದ ಹುಡುಗಿನ ಬಿಟ್ಟು ಬರ್ತಿರಲ್ಲ, ಇನ್ಯಾವಾಗ ಮದ್ವೆ ಆಗ್ತೀರಿ? ಏನ್ ಮಾಡದವ, ಎಲ್ಲ ನನ್ನ ಹಣೆ ಬರ. ಇಂಥ ಅವಕಾಶ ನನ್ನ ಜೀವನದಲ್ಲಿ ಒಂದು ದಿನನೂ ಬರ್ಲಿಲ್ಲ. ಲೇ ಮುಟ್ಟಾಳ, ಕೇಳಿಸ್ಕೊಂಡನು, ನಿನ್ನಿಂದ ನಾನು ಬಯಸ್ಕೊಳಂಗಾಯ್ತಲ್ಲೋ. ಆಕೆ ಯಾರು ಅಂತಾದ್ರೂ ನನ್ಗೆ ತೋರ್ಸೋ. ಎಂತದಕ್ಕೆ? ನೀವು ಹೋಗಿ ಕುಳ್ಳ ಪುತ್ತಳಿಯನ್ನು ನಾನು ಒಪ್ಪಿಸ್ತೇನೆ ಅಂತ ಹೇಳ್ತೀರಾ? ಇಲ್ಲ ಕಣೋ, ಅವಳನ್ನ ನಾನೇ ಮದ್ವೆ ಆಗ್ತೀನಿ ಅಂತ ಹೇಳ್ತೀನಿ. ನನ್ನ ಪರಿಸ್ಥಿತಿನ ಯಾರು ಅರ್ಥ ಮಾಡ್ಕೊಳ್ಳೋರಿಲ್ಲ. ನನ್ನನ್ ಬಿಟ್ಟು ಕಿನಿ ಮಾತಾಡಂಗತ್ತೆ ಎಲ್ಲ ನನ್ನ ಭ್ರಮೆ. ಹೋದೆಯ ದೂರ ಜೊತೆಗಾರ ಸೇರಲು ಬಂದಾಗ
ಕಿಣಿ ನೀನಾ? ಹೌದು ಮುಕುಂದ. ನನ್ ಜನ್ಮ ಸಾರ್ಥಕ ಆತ. ಸಾರಿ ಮುಕುಂದ, ಇಷ್ಟ ದಿನ ನಿನ್ ಮನ್ಸ್ನ ಅರ್ಥ ಮಾಡ್ಕೊಳ್ದೆ ಇದ್ದಕ್ಕೆ. ಆಗಿದ್ದೀನಿ ಆಗೋತೆ, ಈಗ ಮುಂದೆ ಆಗೋದನ್ನ ನೋಡೆ. ಇನ್ ಮುಂದೆ ನಾವ್ ಚೆನ್ನಾಗೇ ಇರ್ತೀವಿ, ಯಾಕಂದ್ರೆ ನಿನ್ ಮನ್ಸ್ನ ನಾನ್ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನುಚ್ಚಿಕೇರಿ ಹನುಮಪ್ಪ, ಎಂತ ಖುಷಿ ಕೊಟ್ಟೆಪ್ಪ. ಇದಕ್ಕಿಂತ ದಿಲ್ ಖುಷಿ ಆಗೋಂತ ಮಾತ್ ಹೇಳ್ತೀನಿ ಕೇಳೋ. ಹೇಳ್ತೀನಿ. ಮುಕುಂದ, ಹಾ ಮುಕುಂದ, ಹಾ ಮುಕುಂದ, ಹಾ 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 ಐ ಲವ್ ಯು. ಮುಕುಂದ, ಮುಕುಂದ, ಏನಾಯ್ತು ಮುಕುಂದ? ಯಾಕೆ ಬಿದ್ದೋದೆ? ನೀ ಹೇಳಿದ್ದನ್ ಕೇಳಿ ಖುಷಿಯಾಗಿ ಮೂರ್ತಿ ಬಂದ್ಬಿಟ್ಬಿಟ್ಟೆ. ನೀ ನನಗೆ ಇಂಜೆಕ್ಷನ್ ಕೊಟ್ಟಿರ್ಸಿದಿ. ರೋಡಲ್ಲಿ ಎಲ್ಲಾದ್ರೂ ಇಂಜೆಕ್ಷನ್ ಸಿಗುತ್ತಾ? ಪ್ರೀತಿಯಿಂದ ಮುಕುಂದ ಅಂತ ಕರೆದೆ ಅಷ್ಟೇ. ನೀ ಹೇಳಕತ್ತಿದ್ ಕರೆನಾ? 100ಕ್ಕೆ 100 ಸತ್ಯ. ಯಾಕೆಂದ್ರೆ ನಾನು ನಿನ್ನ ತುಂಬಾ ಪ್ರೀತಿಸ್ತಿದ್ದೀನಿ. ನಾನ್ ನಿನಗೆ ಐ ಲವ್ ಯು ಅಂದೆ, ನೀನ್ ನನಗೆ ಐ ಲವ್ ಯು ಅಂತ ಹೇಳೋದಿಲ್ವಾ? ಕಿನಿ, ಹಾ ಅಯ್ಯೋ ಹೇಳೋದಿಲ್ವಾ? ಹೋಗ್ಲಿ ಬಿಡು. ಐ ಟು ಲವ್ ಯು. ಸ್ವೀಟಿ ನನ್ನ ಜೋಡಿ, ನನ್ನ ಜೋಡಿ, ಸ್ವೀಟಿ ನನ್ನ ಜೋಡಿ, ಘಾಟಿ ನನ್ನ ಜೋಡಿ, ಈಗ ಲೈಫು ಲವ್ಲಿ ಲವ್ಲಿ, ನಾಳೆ ಸಾಂಗು ಲಾಲಿ ಲಾಲಿ, ಈಗ ಲೈಫು ಲವ್ಲಿ ಲವ್ಲಿ, ನಾಳೆ ಸಾಂಗು ಲಾಲಿ ಲಾಲಿ. ಮುಕುಂದ, ಮುಕುಂದ, ಎಲ್ಲಿ ಹೋಗಿದ್ದೋ? ಡ್ರೀಮ್ಗೆ ಈಗ ಹೋಮ್ಗೆ ಹೋಗೋಣವಾ? ಇಷ್ಟು ಲಗುನ ಮತ್ತೆ ಸಿಗ್ತೀನಲ್ಲ. ಸಿಗುವಾಗೇನ 24/7 ನಿನ್ ಹಿಂದಿಂದನೇ ಇರ್ತಾನೆ. ನಡಿ ಹೋಗೋಣ. ಹಾಗಾದ್ರೆ ನಾ ಮೊದ್ಲು ಹೋಗ್ತೀನಿ, ಆಮೇಲೆ ನೀನ್ ಬಾ. ಇಬ್ರು ಕೂಡ ಹೋದ್ರೆ ಏನಕ್ಕತಿ? ಒಟ್ಟೊಟ್ಟಿಗೆ ಹೋಗೋ ಟೈಮ್ ಬರುತ್ತೆ ಕಣೋ, ಆದ್ರೆ ಈಗ ಬೇಡ. ನಾ ಈಗ ಹೋಗ್ತೀನಿ. ಬಾಯ್ ಮುದ್ದು. ಪಂಚರಂಗಿ ಪಾಪ, ಸ್ವೀಟಿ ನನ್ನ ಜೋಡಿ, ಘಾಟಿ ನನ್ನ ಜೋಡಿ, ಈಗ ಲೈಫು ಲವ್ಲಿ ಲವ್ಲಿ, ಲವ್ ಯು ಲವ್ ಯು ನಾಳೆ ಸಾಂಗು ಲಾಲಿ, ಲವ್ ಯು ಲವ್ ಯು. ಎಂತ ಅವಸ್ಥೆ ಬೆಲ್ಚಪ್ಪ. ಉಳ್ಳ ಪುತ್ತಲ್ಲಿ ಆಡ್ತಿರೋದನ್ನು ನೋಡಿದ್ರೆ ಯಾವ್ದೋ ಟೆಂಟಿನಲ್ಲಿ ಸಿನಿಮಾ ನೋಡ್ಕೊಂಡು ಬಂದಾಗಿದೆ. ನಾತಣ್ಣ, ನಾ ಯಾವ್ದೋ ಟೆಂಟ್ ಸಿನಿಮಾದ ನೋಡ್ಕೊಂಬಂದ್ ಹಾಡ್ಲಿಕತ್ತಿರೋ ಹಾಡಲ್ಲ, ಇದು ನನ್ನ ಜೀವನದ ಹೊಸ ಹಾದಿಯ ಹಾಡು. ನಿನ್ನ ಜೀವನದಲ್ಲಿ ಹೊಸ ಹಾದಿಯಲ್ಲಿದ್ಯೋ, ಬದುಕಿರೋ ಗಂಟ ಬಾಡಿಗೋಸ್ಕರ ಅನ್ನ ತಿಂತೀಯ, ಸತ್ ಮೇಲೆ ನಿನ್ ಬಾಡಿನೇ ಮಣ್ಣು ತಿನ್ನತ್ತೆ. ಅಪ್ಪ ನನ್ನ ಪಾಲಿನ ಮಾಸಿ, ಹೇಳೋ ಉಣ್ಮೆ. ಈ ಮಾತ್ ನಾವು ವಾಪಸ್ ತಗೋ. ಯಾಕೆ ಹಂಗಂತೀಯ? ಈ ಮಾತು ನಿನಗ ಅನ್ವಯಿಸ್ತೈತಿ. ಲೇ ಮುಟ್ಟಾಳ, ನನ್ ಬಗ್ಗೆನೇ ಕೇವಲವಾಗಿ ಮಾತಾಡ್ತೀನೋ? ಮತ್ ಇನ್ನೇನು ನನ್ನ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ಕೇಳಿಸ್ಕೊಂಡು ಸುಮ್ನಿರ್ಲಿ. ಈಗಲ್ಲ ಕುಳ್ಳ ಪುತ್ತಳಿ, ಈಗ ಜಗಳ ಎಂತದಕ್ಕೆ? ಅದೆಂತ ನಿನ್ನ ಹೊಸ ದಾರಿ ಅಂತ ಬಗ್ಲ? ನಾತಣ್ಣ, ನನ್ನ ಹೃದಯದ ರಾಣಿ ಕಿನಿ ನನಗೆ ಇವತ್ತು ಐ ಲವ್ ಯು ಅಂದ. ಯಾಕೆ ನಗ್ಲಿಕತ್ತೀರಿ? ಬೇಡವಾ? ಸಾಕ್ ನಿಲ್ಲಿಸ್ರಿ, ಯಾಕೆ ಅಳ್ಳಿಕತ್ತೀರಿ? ನಿನ್ ಮಾತುಗಳು ಕೇಳಿ ಅಳ್ಬೇಕು ನಾಗ್ಬೇಕು ಒಂದು ಗೊತ್ತಾಗ್ಲಿಲ್ಲ ಕಣೋ, ಅದಕ್ಕೆ ಎರಡನ್ನೂ ಟ್ರೈ ಮಾಡ್ದೋ. ನನ್ನ ಮಾತಂದ್ರೆ ನಿಮ್ಗೆ ಅಷ್ಟು ಕೇರ್ಲೆಸ್? ನೀನೇ ದೊಡ್ಡ ಯೂಸ್ಲೆಸ್, ಇನ್ನು ನಿನ್ ಮಾತುಗಳು ಕೇರ್ಲೆಸ್ ಆಗದೆ ಇರುತ್ತಾನೋ. ನೋಡೋಣತ ನನ್ನ ಮಂದ. ಅವಳು ನಿಮ್ಮ ಮಂದಲ್ಲ, ಯೂನಿವರ್ಸಲ್. ಆಯ್ತು ಬಿಡು. ನೋಡು, ಅವಳಿಗೋಸ್ಕರ ನಾನು ದಿನ ಜಿಮ್ಗೆ ಹೋಗಿ ಬಾಡಿ ಮೇಂಟೈನ್ ಮಾಡ್ತಾ ಇದ್ದೀನಿ. ನನ್ನನ್ನೇ ಒಂದಿನ ಐ ಲವ್ ಯು ಒಂದಿಲ್ಲ, ಇವನು ನನ್ ಬಿಡ್ತಾಳನು. ನೀವು ಈಗ ಜಿಮ್ಮಿಗೆ ಹೋಗಿ ಬಾಡಿ ಮೇಂಟೈನ್ ಮಾಡ್ತಾ ಇದ್ದೀರಾ. ನಾನು ಫ್ಲವರ್ಸಿಗೋಸ್ಕರ ಹುಟ್ಟಿದಾಗಿನಿಂದ ಬಾಡಿ ಮೇಂಟೈನ್ ಮಾಡ್ತಲೇ ಇದ್ದೇನೆ. ನನಗೆ ಐ ಲವ್ ಯು ಅನ್ಲಿಲ್ಲ ಅಂದ ಮೇಲೆ ಈ ಪೆಗ್ ಬಾಟ್ಲಿಗೆ ಐ ಲವ್ ಯು ತಿಳ್ಲಿಕ್ಕೆ ಉಂಟಾ? ಸಾಕ್ ನಿಲ್ಲಿಸ್ರಿ. ಆಕಿ ನಿಮ್ಮಿಬ್ಬರಿಗೆ ಯಾಕೆ ಐ ಲವ್ ಯು ಅಂದಿಲ್ಲ ಅಂತ ಗೊತ್ತನ? ಯಾಕೆ? ನಾ ಆತನಿಗೆ ಆಗ್ಲೇ ಮದುವೆ ಆಗಿ ಸೆಕೆಂಡ್ ಹ್ಯಾಂಡ್, ನೀವು ಓಲ್ಡ್ ಮಾಡಲ್. ಓಹೋ, ಹಾಗಾದ್ರೆ ಅವಳಿಗೆ ಜಗತ್ತಿನಲ್ಲಿ ನಿನ್ನಂತ ಸುರಸುಂದರಾಂಗ ಬೇರೆ ಯಾರು ಸಿಕ್ಲಿಲ್ವೇ? ಅದ ಅಕ್ಕಿಗೆ ಗೊತ್ತಿರ್ತೈತಿ. ಈಗಳ ಕುಳ್ಳ ಪುತ್ತಳಿ, ರಾತ್ರಿ ಮಲಗುವಾಗ ಕನಸು ಕಾಣ, ಹಗಲಿನಲ್ಲಿ ಹೀಗೆಲ್ಲ ಓಡಾಡುವಾಗ ಕನಸು ಕಾಣ್ಬೇಡುವ. ಜೋರಾಗಿ ಓಡಾಡುವ ವೆಹಿಕಲ್ಗಳ ನಡುವೆ ಸಿಕ್ಕಿ ಹೊಗೆ ಹಾಕಿಸ್ಕೊಂಡು ಬಿಡ್ತೀಯಾ? ನಾತನ ನನ್ಗೆ ಗೊತ್ತದ ನೀವ್ ಯಾರು ನಮ್ಮಂಗಿಲ್ಲ ಅಂತ, ಆದ್ರೆ ಕಿನಿನ ನನ್ನ ಹತ್ರ ಬಂದ ಐ ಲವ್ ಯು ಅಂದ್ಲ. ಒಂದ್ ನಿಮಿಷ ಇರೋ.
ಹಲೋ ನಿಮ್ಮನ್ಸೆ ಇಲ್ಲೊಬ್ಬ ಪೇಷಂಟ್ ಇದ್ದಾನೆ, ಅರ್ಜೆಂಟಾಗಿ ಬರ್ತೀರಿ? ಮಾತಾಡೆ ಕಿನಿ ನಾನು ಮದುವೆ ಆದ ಅಂದ್ರೆ ಯಾರು ನಿಮ್ಮ ಅನ್ಸಿಗೆ ಹೋಗ್ತಾರ ಗೊತ್ತಾಗೈತಿ. ಅಲ್ಲನ ಕುಳ್ಳ ಪುತ್ತಳಿ, ಇಷ್ಟು ವರ್ಷದಿಂದ ನಿನ್ನನ್ನು ಕಂಡ್ರೆ ಅವಳು ಉರಿದು ಬೀಳ್ತಾ ಇದ್ಲು, ಈಗ ರಪಕ್ ಅಂತೇಳಿ ನಿನಗೆ ಐ ಲವ್ ಯು ಅಂತಾಳಣ್ಣ. ಇದ ಮಾತು ಅಕ್ಕಿನೂ ಅಂದ್ಲೆ. ಇಷ್ಟು ವರ್ಷ ನಾನು ನಿನ್ನ ಅರ್ಥ ಮಾಡ್ಕೊಂಡಿರ್ಲಿಲ್ಲ, ಈಗ ನಾನು ನಿನ್ನ ಅರ್ಥ ಮಾಡ್ಕೊಂಡೇನಿ. ಐ ಲವ್ ಯು ಮುಕುಂದ ಅಂದ್ಲೆ. ಲೇ ಮುಟ್ಟಾಳ, ನಿನ್ ಮಾತನ್ನ ಹೇಗೋ ನಂಬಕ್ಕಾಗುತ್ತೆ? ಬೇಕಿದ್ರೆ ಮನಿಗ್ ಬಾ, ನಿನ್ ಮುಗ್ಗು ಕೊಡದಂಗ ಅಕ್ಕಿ ಬಾಯಿಂದ ಐ ಲವ್ ಯು ಅನ್ನಿಸ್ತಾನೆ. ಎಂತ ಬೆದರದಂಡೆ ಕುಳ್ಳ ಪುತ್ತಳಿ ಈ ನಮ್ಮನೆ ಮಾತಾಡ್ತಾ ಇದ್ದಾನೆ. ಇವನ್ ಮಾತ್ಗೆಲ್ಲ ಅಷ್ಟೊಂದು ತಲೆ ಕೆಡಿಸ್ಕೊತಿಯಲ್ಲೋ. ಬಾರೋ ಆ ಮಂದ ಇವನ್ಗೆ ಹ್ಯಾಗ ಐ ಲವ್ ಯು ಅಂತ ಹೇಳ್ತಾಳೆ ನೋಡೇ ಬಿಡೋಣ. ನಡಿ ಹೋಗೋಣ. ಪಂಚರಂಗಿ ಪಾಪ ಓ, ಏನ್ ತ್ರಿಮೂರ್ತಿಗಳು ಒಟ್ಟಿಗೆ ಇವತ್ತು ನಮ್ಮ ಮನೆಗೆ ಬಂದ್ಬಿಟ್ಟಿದ್ದೀರಾ? ನಾ ಮಾತಾಡ್ಲಿಕ್ಕೆ ಬಂದಿದ್ದೆ ಪೋಸ್ಟರ್ ಜೊತೆಗಲ್ಲ, ಗಾಡಿ ಜೊತೆಗೆ. ಹಾಗಾದ್ರೆ ಆ ಕಡೆ ತಿರ್ಕೊಂಡು ಮಾತಾಡಪ್ಪ. ನಾ ಹೇಳಿದ್ದೆ ಕಿನಿ ಜೊತೆ ಮಾತಾಡ್ತೀನಂತೆ. ಮಂದ ಸ್ವಲ್ಪ ಬಿಸಿ ಇದ್ದಾಳೆ, ಮಾತಾಡಕ್ ಆಗಲ್ಲ. ಅಂತ ಜನ ಬ್ಯುಸಿ ಆಗಿರೋದು, ಇನ್ನು ಮದ್ವೆ ಆಗಿಲ್ಲ, ಸಂಸಾರದ ಗೊಂದಲ ಇಲ್ಲ. ಏನ್ ಎಂಪಿ ಅವ್ರೆ ಈ ತರ ಮಾತಾಡ್ತೀರಾ? ಗಂಡ ಅಂತ ಗುಂಡ್ಕಲ್ ತರ ಮನೇಲಿ ನಾನಿಲ್ವಾ? ಮದ್ವೆ ಆಗಿಲ್ಲ ಅಂತೀರಾ? ಹಲೋ ಮಿಸ್ಟರ್ ಫೇಸ್ಬುಕ್ ಮಂಜ, ನೀನ್ ನನ್ ನಿಜವಾದ ಗಂಡ ಅಲ್ಲ, ಜಸ್ಟ್ ರೆಡಿಮೇಡ್ ಗಂಡ ಅಷ್ಟೇ. ರಿಪೀಟ್ ಪ್ಲೀಸ್. ಅವ್ರು ತಾನೇ ಎಷ್ಟು ಸಾರಿ ಅಂತ ಹೇಳ್ತಾಳೋ. ರೀ ಎಂಪಿ ಅವರೇ, ನಮ್ ವಿಷಯ ಬಿಡಿ, ನೀವಿಲ್ ಯಾಕೆ ಬಂದಿದ್ದೀರಾ ಅಂತ ಮೊದ್ಲು ಹೇಳಿ. ಕಿನಿ ಇವ್ರು ಬಂದಿಲ್ಲ, ನಾನೇ ಇವ್ರು ಕರ್ಕೊಂಡ್ ಬಂದಿನಿ. ವೆದರ್ ಚೇಂಜ್ ಆಗಿರೋದಕ್ಕೆ ಕೋಲ್ಡ್ ಏನಾದ್ರೂ ಬಂದಿದ್ಯಾ? ನಮ್ಗೆ ಯಾವ ದೊಡ್ಡ ರೋಗನೂ ಬಂದಿಲ್ಲಮ್ಮ. ನಾನು ಬೇಡದೇ ಇರೋ ತಮ್ಮನ್ಗೆ ಏನೋ ಹೇಳ್ದಂತಲ್ಲ, ನಾವೇ ನಂಬಿಲ್ಲ, ಅದನ್ನ ಸಾಬೀತ್ ಪಡಿಸ್ತೀನಿ ಅಂತ ಕರ್ಕೊಂಡು ಬಂದಿದ್ದಾನೆ. ಹೌದ್ ಗಿನಿ, ನಾ ಎಷ್ಟು ಹೇಳಿದ್ರು ಇವ್ರು ನಂಬವಳ್ರೆ, ನನ್ನ ಕಿಂಡಲ್ ಮಾಡ್ಲಿಕ್ಕತ್ತಾರ. ಅದಕ್ಕೆ ಡೈರೆಕ್ಟ್ ಆಗಿ ನಿನ್ ಕಡೆನ ಕರ್ಕೊಂಡ್ ಬಂದೆ. ಅವ್ರು ಯಾಕೆ ನೀನು ಕಿಂಡಲ್ ಮಾಡಿದ್ರು? ನಾನ್ ನಿನಗ್ ಏನ್ ಹೇಳ್ದೆ? ಅವ್ರನ್ನ ಯಾಕೆ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ಯಾ? ಅದಕ್ಕಿನಿ ಸ್ವೀಟಿ ನನ್ನ ಜೋಡಿ, ಘಾಟಿ ನನ್ನ ಜೋಡಿ. ಯಾಕೋ ಯಾವ್ದಾದ್ರು ಸಿಂಗಿಂಗ್ ಕಾಂಪಿಟೇಷನ್ ಸೇರ್ಕೊಂಡಿದ್ಯಾ? ಅಪ್ಪ ನನ್ನ ಪಾಲಿನ ಮಾಸಿ ಹೇಳೋ ಒಮ್ಮೆ. ನಕ್ಕಿ ಸಾಕೆ ಸ್ವಲ್ಪ ತಡ್ಕೋ. ಕಿನಿ ನಿನಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ, ಡ್ಯಾನ್ಸ್ ಮಾಡಿ ಹೇಳ್ತಾರ ನೋಡು. ಸ್ವೀಟಿ ನನ್ನ ಜೋಡಿ, ಘಾಟಿ ನನ್ನ ಜೋಡಿ. ಮುಕುಂದ ಒಂದ್ ನಿಮಿಷ ಇರು, ನಿಮ್ಮ ಅನ್ಸಕ್ ಫೋನ್ ಮಾಡ್ಬಿಡ್ತೀನಿ. ಹೇಳ್ತೀನಿ ನನಗ ಹುಚ್ಚ ಅಂತಿ. ಮತ್ತಿನ್ನೇನು ಅದ್ ಏನೇನೋ ಮಾತಾಡ್ತಿದ್ಯಾ, ಹಾಡ್ ಆಡ್ತಿದ್ಯಾ, ಡಾನ್ಸ್ ಮಾಡ್ತಿದ್ಯಾ, ಏನಾಗಿದೆ ನಿನ್ಗೆ? ಕಿನಿ ನಿಂಗೆಲ್ಲ ಮಾತಾಡಕ್ ಹೋಗೋಣ, ನಂಗೆ ಭಾಳ ಹರ್ಟ್ ಆಗ್ತದೆ. ಮತ್ ಯಾಕೆ ಹುಚ್ಚಂತರ ಆಡ್ತಿದ್ಯಾ? ಏ ಪೇಗಡೆ, ಇದು ನಿಂಗೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ. ಲೇ ಈ ಮುಟ್ಟಾಳನ್ ಮಾತು ಕೇಳ್ಕೊಂಡು ನಾವು ಬಂದ್ವಲ್ಲ, ನಮಗ್ ಬುದ್ಧಿ ಇಲ್ಲ ಕಣಯ್ಯ, ನಡಿಯೋ ಹೋಗೋಣ. ಎಂತದ ಕುಳ್ಳ ಪುತ್ತಳಿ, ನಮ್ಮ ಹತ್ರವೇ ಡಂಗನಿ ಮಾಡ್ತಾನ. ಇಲ್ಲ ನಾತನ ಒಂದ್ ನಿಮಿಷ ತಡಿ, ನಾತನ ಎಲ್ಲ ಹೇಳ್ತೀನಿ. ಕಿನಿ ನಾ ದಾರ್ಯಾಗ ಹಿಂಗ್ ನಡ್ಕೊಂಡು ಹೊಂಟಿದ್ನ್ಯಾ, ನೀನು ಹಿಂದಿಂದ ಹೋದೆ ದೂರ, ಓ ಜೊತೆಗಾರ ಸೇರಲು ಬಂದಾಗ ಅಂದ್ಯ. ನಾ ಹಿಂಗ್ ನಿಂತಾವ, ರಪ್ಪಕ್ಕನ ತಿರುಗಿ ನೋಡಿದ್ನ್ಯಾ, ಅವನಿಗೆ ಕಾಣ್ಲಿಲ್ಲ. ನೀನ್ ನಿಜವಾಗ್ಲೂ ಮೆಂಟ್ಲು ಕಣೋ, ಒಂದ್ ಸ್ವಲ್ಪ ಹೊತ್ತು ಇಲ್ಲೇ ಇರು, ಆಂಬುಲೆನ್ಸ್ ನ ಕರೆಸ್ತೀನಿ. ಕಿನಿ ನಾನು ಡೈರೆಕ್ಟ್ ಆಗಿ ಎಲ್ಲ ವಿಷಯ ಹೇಳ್ಬಿಡ್ತೀನಿ, ಕೇಳಿಸ್ಕೊಂಡ್ಬಿಡು. ಅದೇನ್ ಹೇಳ್ತೇವೆ ಹೇಳಿ, ಬೇಗ ತೊಲಗೋ. ಕಿನಿ ಏನಾದ್ರು ಗೊತ್ತನ, ನೀ ಬಾರ ಇಲ್ಲಿ. ಇದು ಮಂದಾಕಿನಿ, ಇದು ಮುಕುಂದ. ಮುಕುಂದ, ನಾನು ನಿನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಐ ಲವ್ ಯು. ನಾನು ನಿನಗೆ ಐ ಲವ್ ಯು ಅಂತ ಹೇಳ್ದನ? ಈ ಜನ್ಮದಲ್ಲಿ ನಾನು ನಿನ್ಗೆ ಐ ಲವ್ ಯು ಅಂತ ಹೇಳೋದಿಲ್ಲ. ನಾನೆಲ್ಲಿ ಇರ್ಬೇಕಾರೆ ನಿಂಗೆ ಹೇಗೋ ಐ ಲವ್ ಯು ಅಂತಾಳೆ? ನಿನಗಲ್ಲ, ಈ ವಟಾರದಲ್ಲಿರೋ ಯಾರಿಗೂ ನಾನು ಐ ಲವ್ ಯು ಅಂತ ಹೇಳೋದಿಲ್ಲ. ಅಯ್ಯೋ ಕಿನಿ, ಇಲ್ಲಿ ಬಂದ್ರ ಪ್ರೀತಿ ತೋರಿಸಿ, ಮನಿ ಬಂದ್ರ ಕಪ್ಪಾಳ ಕೊಡ್ತಿ. ನಿನ್ನ ಅರ್ಥ ಮಾಡ್ಕೊಳ್ಳೋದ ಕಷ್ಟ ಆಗ್ಬಿಟ್ಟೈತಲ್ಲೋ. ಏನ್ ಯಾಕಂತಲ್ಲ ಒಬ್ಬನೇ ನಿಂತ್ಕೊಂಡ್ಬಿಟ್ಟಿದ್ಯಾ? ಯಾಕೆ ಕೂತ್ಕೊಂಡ್ಬಿಟ್ಟೆ? ನಾನ್ ನಿಂತರ ನಿಲ್ತಾನಿ, ಕೂತರ ಕೂಲ್ತಾನಿ, ನಿನಗೇನ? ಅಲ್ಲಡೋ ಒಬ್ಬನೇ ನಿಂತ್ಕೊಂಡು ಮಾತಾಡ್ತಿದ್ದಲ್ಲ, ಅದಕ್ಕೆ ಯಾಕಪ್ಪ ಬೇಜಾರಾಗೈತೇನೋ ಅಂತ ಕೇಳ್ದೆ. ನಾನ್ ನಿಂತು ಮಾತಾಡ್ತೀನಿ, ಕುಂತು ಮಾತಾಡ್ತೀನಿ, ಮಕ್ಕೊಂತ ಮಾತಾಡ್ತೀನಿ. ಅದನ್ನೆಲ್ಲ ಕೇಳಕ್ ನೀ ಯಾರ? ನನ್ ಮೊದಲು ತಲೆ ಕೆಟ್ಟದಿಲ್ಲ, ಹೋಗ. ಈ ವಿಷಯ ನಂಗೆ ಗೊತ್ತೇ ಇರಲಿಲ್ಲ ಬಿಡಪ್ಪ. ಯಾವ ವಿಷಯ ಅಣ್ಣ? ತಲೆ ಕೆಟ್ಟಿರೋದು ಪಾಪ ಇಷ್ಟ ಚಿಕ್ಕ ವಯಸ್ಸಿಗೆ ಹುಚ್ಚಿಡಿ ಬರ್ದಾಯ್ತು ಬಿಡು. ಅಣ್ಣ ಯಾವ್ದಕ್ಕೋಸ್ಕರ ಹುಚ್ಚಾಸ್ಪತ್ರೆಗೆ ಓಟ್ ಬಂದ್ಬಿಡು. ಹೌದಾ, ನಂಗೆ ತಲೆ ಹುಚ್ಚಾಳೆ. ಹುಚ್ಚಿನೇ ಕಿನಿ ನೀನ? ಹೌದು, ನಾನ್ ಪ್ರೀತಿಯ ಹುಚ್ಚಿ. ನೀ ಹೇಳಕತ್ತಿದ್ ಕರೆನಾ? ಯಾಕೆ ಅನುಮಾನನಾ? ನೀವು ಒಂದೊಂದರ ಒಂದೊಂದ್ ತರ ಮಾತಾಡ್ತೀಯಲ್ಲ. ಪ್ರೀತಿ ಅಂದ್ರೆ ಹಾಗೇನೆ ಮುಕುಂದ, ಮನ್ಸನ್ನ ಹುಚ್ಚೆಪ್ಸುತ್ತೆ, ಆಯಾ ಟೈಮಲ್ಲಿ ಹಾಗಾಗಿರೋ ಹಾಗೆ ಮಾಡುತ್ತೆ. ಮಂದ ಕೊಯ್ಕಲನ್ ಜೊತೆ ಕಿನಿ ನೀ ಈಗ
ಹೇಳಕತ್ತಿದ್ದೆಲ್ಲ ಕರೆನ ಸತ್ಯವಾಗ್ಲೂ ಸತ್ಯ ಕಣು. ನಾನು ನಿನ್ನ ಹುಚ್ಚಿ ತರ ಪ್ರೀತಿಸ್ತಿದ್ದೀನಿ. ನಿನ್ ಬಿಟ್ಟು ನನಗ್ ಬೇರೆ ಲೋಕನೇ ಇಲ್ಲ. ನನಗೆ ಎಷ್ಟು ಖುಷಿ ಆಗಿದೆ ಗೊತ್ತದು. ನನಗೂ ಹಾಗೆ. ನಿನ್ನ ನೋಡ್ದೆ, ನಿನ್ನ ಮಾತಾಡಿಸ್ದೆ ಒಂದು ಕ್ಷಣನೂ ಇರಕ್ಕಾಗಲ್ಲ. ಐ ಲವ್ ಯು ಮುದ್ದು. ಐ ಲವ್ ಯು ಟು. ನೀ ಯಾವತ್ತೂ ನನ್ನ ಜೊತೆ ಹಿಂಗೆ ಇರ್ಬೇಕಾ? ಹೀಗೆ ಇರ್ತೀನಿ ಮುಕುಂದ. ಇನ್ಮೇಲೆ ಯಾವತ್ತೂ ನಿನ್ ಮನ್ಸನ್ನ ನೋಯಿಸೋದಿಲ್ಲ. ಥ್ಯಾಂಕ್ಸ್. ಓಹೋ, ಇದಕ್ಕೇನಾ ನೀನು FM ಜೊತೆ ಸರಿಯಾಗಿಲ್ಲ? ಈಗ ನೀನು ಪ್ರೀತಿ ಮದದಲ್ಲಿದ್ಯಾ. ಮನೆ ಬಾ, ನೀನು ವಿಚಾರಿಸ್ಕೊತೀನಿ.